ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಟಿ ರ್ಯಾಂಕ್ ವರ್ಸಸ್ ಮಾರ್ಕ್ಸ್, ನಿಮ್ಮ ಅಂಕಕ್ಕೆ ನಮಗೆ ಎಷ್ಟು ರ್ಯಾಂಕ್ ಬರ್ಬೋದು ಅಂತೇಳಿ ಅನಾಲಿಸಿಸ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ಎಷ್ಟು ಲೈಕ್ ಮಾಡಿ. ಒಟ್ಟು 180ಗೆ ನಿಮ್ಮದು ಎಷ್ಟು ಬರುತ್ತೆ ಅಂತ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಈ ಕಡೆ ಬಂದಿರೋದು ನಿಮ್ಮದು ಅಂಕಗಳು, ಈ ಕಡೆ ಬಂದಿರೋ ರ್ಯಾಂಕು. ನಿಮ್ಮದು 178 to 180 ತೆಗೆದ್ರೆ ನಿಮ್ಮ ರ್ಯಾಂಕಿಂಗ್ 1 to 5 ರೇಂಜಲ್ಲಿರುತ್ತೆ. ನೀವು 170 to 177 ತೆಗೆದ್ರೆ 6 to 20. ನೀವು 160 to 169 ತೆಗೆದ್ರೆ 21 to 50 ರ್ಯಾಂಕ್. 150 to 159 ತೆಗೆದ್ರೆ ನೀವು 51 to 100 ರ್ಯಾಂಕಿಂಗ್ ಇರುತ್ತೆ. 140 to 149 ತೆಗೆದ್ರೆ 101 to 500 ಇರುತ್ತೆ. 130 to 139 ತೆಗೆದ್ರೆ 501 to 1000 ಇರುತ್ತೆ. 120 to 129 ತೆಗೆದ್ರೆ 1001 to 2000 ಇರುತ್ತೆ. 110 to 119 ತೆಗೆದ್ರೆ 2000 to 3000 ಇರುತ್ತೆ. 100 to 109 ತೆಗೆದ್ರೆ ನೀವು 3000 to 5000 ಇರುತ್ತೆ. 90 to 99 ತೆಗೆದ್ರೆ ನೀವು 5000 to 8000 ರೇಂಜ್ ಇರುತ್ತೆ. 80 to 89 ಇದ್ರೆ ನಿಮಗೆ 8000 to 12000 ರೇಂಜ್ ಇರುತ್ತೆ. 70 to 79 ತೆಗೆದ್ರೆ ನಿಮಗೆ 12000 to 18000 ರೇಂಜ್ ಇರುತ್ತೆ. 60 to 69 ತೆಗೆದ್ರೆ ನಿಮಗೆ 18000 to 25000 ರೇಂಜ್ ಇರುತ್ತೆ. 50 to 59 ಇದ್ರೆ 25000 to 40000 ರೇಂಜ್ ಇರುತ್ತೆ. 40 to 49 ರೇಂಜ್ ಇದ್ರೆ 40000 to 50000 ರೇಂಜ್ ಇರುತ್ತೆ. 30 to 39 ತೆಗೆದ್ರೆ ನೀವು 50000 to 60000 ಕೂಡ ಇರುತ್ತೆ. ಇಷ್ಟು ನಿಮಗೆ ಸ್ಕೋರ್ ಇರುತ್ತೆ. ಯೂಶಲಿ ನಿಮ್ಗೆ ಗೊತ್ತಿರೋ ಹಾಗೆ ಈ ರೇಂಜ್ಗೆ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇದು ಬಂದ್ಬಿಟ್ಟು ಕಂಪ್ಲೀಟ್ ಬಂದ್ಬಿಟ್ಟು ಒಂದು ಪ್ರೆಡಿಕ್ಷನ್ ಕೂಡ ಆಗಿರುತ್ತೆ, ಬಟ್ ನಿಮಗೆ ಚೇಂಜಸ್ ಕೂಡ ಆಗಬಹುದು. ಲೈಕ್ ಏನಂದ್ರೆ ಡಿಪೆಂಡ್ಸ್ ಆಗುತ್ತೆ, ಎಷ್ಟು ಜನ ಎಕ್ಸಾಮ್ ಬರೆದ್ರು, ಯಾವ ರೀತಿ ಕಟ್ ಆಫ್ ಇರುತ್ತೆ, ಯಾವ ರೀತಿ ಅಂಕಗಳನ್ನ ಸ್ಕೋರ್ ಮಾಡಿದ್ರು ಅಂತ. ಇದು ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಈ ರೇಂಜ್ಗೆ ಅಥವಾ ಈ ಆಸುಪಾಸಿಗೆ ಕೂಡ ಇರುತ್ತೆ, ಇದನ್ನ ಕೂಡ ಗಮನಿಸಬಹುದು. ಜಸ್ಟ್ ನಿಮಗೆ ಇನ್ಫಾರ್ಮೇಶನ್ ಇರಲಿ ಅಂತ ನಾನು ತಿಳಿಸ್ಕೊಟ್ಟೆ. ಇದು ಬಂದ್ಬಿಟ್ಟು ಕೆಲವೊಂದು ಆರ್ಟಿಕಲ್ಸ್ ಅವು ಹೇಳಿರೋ ಪ್ರಕಾರ ಅಂದಾಜು ಮಾಡಿರ್ತಾರೆ. ನಾವು ಪ್ರಿಪೇರ್ ಮಾಡೋಕ್ಕಾಗೋದಿಲ್ಲ, ನಮಗೆ ಡಾಟಾ ಕೂಡ ಸಿಗುತ್ತೆ, ಅದರ ಆಧಾರ ಮೇಲೆ ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ. ನಿಮಗೆ ಯಾವ ರೀತಿ ಅಂದ್ರೆ ನಿಮಗೆ ಗೊತ್ತಿರೋ 12th ನಿಮಗೆ ನೋಡಿದ್ರೆ ಇಂಜಿನಿಯರಿಂಗ್ ಅಂದ್ರೆ ನಿಮಗೆ ಬಯಾಲಜಿಕಲ್ ಸೇರ್ ಕೂಡ ಮಾಡಲ್ಲ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಒಂದೇ, ಅಂಡ್ ಬೇರೆ ಇದಕ್ಕೆ PCB ಕನ್ಸಿಡರ್ ಕೂಡ ಮಾಡ್ತಾರೆ. ಆ ರೀತಿ ನಿಮಗೆ ಮ್ಯಾಟರ್ ಆಗುತ್ತೆ. ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ, ಅದು ಯಾವ್ದಾವ್ದಕ್ಕೆ ಯಾವ್ಯಾವ್ದು ಕೋರ್ಸಸ್ಗಳಿಗೆ ಯಾವ್ದಾವ್ದು ಕನ್ಸಿಡರ್ ಕೂಡ ಮಾಡ್ತಾರೆ ಅಂತ ಇದೆ. ಏನಾದರೂ ಮಾಹಿತಿ ಬೇಕಾದ್ರೆ ಕಾಮೆಂಟ್ ಮೂಲಕ ತಿಳಿಸಿ, ಅದನ್ನು ಬಗ್ಗೆ ವಿಡಿಯೋ ಕೂಡ ಮಾಡ್ತೀವಿ. ಅಷ್ಟೇ ನಿಮಗೆ ಗೊತ್ತಿರೋ 50% PUC ಅಂಕ, 50% CET ಕನ್ಸಿಡರ್ ಮಾಡಿಕೊಂಡು ನಿಮಗೆ ನಿಮ್ಮ ರ್ಯಾಂಕ್ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ವಿಡಿಯೋ ಕೂಡ ಮಾಡಿದ್ದೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.